ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿಶನ್ ಕ್ರಿಯೇಟರ್ 70. ನಮ್ಮ ದೇವ್ರಿಗೆ ಕೈ ಮುಕ್ಕೊಂಡು ನಾನಿವತ್ತು ಹೊರಟಿದ್ದೆ ಜಾತ್ರೆಗೆ ಹೋಗಿ ಇನ್ನೂ ಒಂದು 5 ನಿಮಿಷ ಆಗಲಿಲ್ಲ, ಹಂಗೆ ನಮ್ಮ ಫ್ರೆಂಡ್ ವಾಪಸ್ ಕರ್ಕೊಂಬಂದ. ಯಾಕೆ ಅಂದರೆ ಅವ್ನ ಫ್ರೆಂಡ್ ಇನ್ನೊಬ್ಬನ ಫ್ರೆಂಡ್ನ ಪಿಕಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಕರ್ಕೊಂಡೋಗಿ ಒಂದು ಅರ್ಧ ದಾರಿಗೆ ಹಿಲ್ಸ್ ಕಳಿಸ್ಬಿಟ್ಟ. ಒಬ್ಬನೇ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ ವಿಶಾಲು ಸಿಕ್ತ. ಆಮೇಲೆ ನಮ್ಮ ಫ್ರೆಂಡ್ ಮನೆ ಹತ್ರ ಹೋದೆ. ನಮ್ಮ ಫ್ರೆಂಡ್ ಕೇಳಿದೆ ಊಟ ತಿನ್ನೋಣ ಅಂತ. ಇಲ್ಲ ಅಂತ ಹೇಳಿದ್ಕೆ ಅದಕ್ಕೆ ಕಜ್ಜಿಕಾಯಿ ಮತ್ತು ಬೋಂಡ ತೊಗೊಂಬಂದು ಕೊಟ್ಟ. ಆಮೇಲೆ ನಮ್ಮ ಫ್ರೆಂಡ್ಗೆ ಹೇಳಿದೆ ಪೆನ್ ತೊಗೊಂಬ ಅಂತ. ಪೆನ್ ತೊಗೊಂಬಂದಾಗ ಅವ್ನ ಕೈ ಬರ್ಸಿದ್ದು ನಾನೇನಂತ 1K ಫಾಲೋವರ್ಸ್ ಬೇಗ ಆಗಲಿ ಅಂತ ಬರ್ಸಿದೆ. ಆಮೇಲೆ ನಾನು ಇತ್ತೆಷ್ಟು ತೇರ ಹತ್ರ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ನಾನು ದೇವ್ರಿಗೆ 1K ಫಾಲೋವರ್ಸ್ ಬೇಗ ಆಗಲಿ ಅಂತ ಕೈ ಮುಕ್ಕೊಂಡು ಬಂದೆ ಅಷ್ಟೇ. ಆಮೇಲೆ ಗೇಮ್ ಆಡೋಕ್ಕೆ ಅಂತ ಬಂದ್ವಿ. ನಮ್ಮ ಫ್ರೆಂಡ್ ಇತ್ತೆಷ್ಟು ಬರಲ್ಲ ಅಂತಿದ್ದ, ಅದಕ್ಕೆ ನಮ್ಮ ಚಿರಂತು ಫ್ರೆಂಡ್ಶಿಪ್ ಮೇಲೆ ಹಣೆ ಬರಲಿ ಬಂದೆ ಅಂತ. ಆಮೇಲೆ ನನ್ನ ಫ್ರೆಂಡು ಸುಮ್ಮನೆ ಒಂದು ಹೇಳಕ್ಬಿಟ್ಟ, ನಾನು ನಿನ್ನ ಫ್ರೆಂಡ್ ಅಂತ ಯಾರು ಹೇಳಿ ನಿಂಗೆ. ಅವ್ನು ಬರಲಿಲ್ಲ, ಅದಕ್ಕೆ ನಾವೇ ಹೋಗಿ ಆಡ್ಕೊಂಬಂದೆ. ಆಮೇಲೆ ನಮ್ಮ ಫ್ರೆಂಡ್ ಹರ್ಷಿತ್ ಬಂದ, ಕಾಲೇಜ್ ಫ್ರೆಂಡು. ದೇವಸ್ಥಾನ ಒಳಗಡೆ ಹೋಗಿರಲಿಲ್ಲ ಅಂದ್ಬಿಟ್ಟು ಆಮೇಲೆ ದೇವಸ್ಥಾನ ಒಳಗಡೆ ಹೋಗಿ ಕೈ ಮುಕ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬಂದ್ವಿ. ನಮ್ಮ ಫ್ರೆಂಡಿಗೆ ಬಾಯ್ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೋದ್ವಿ. ಮನೆಗೆ ಬಂದು 5 ನಿಮಿಷಕ್ಕೆ ನನ್ನ ಗಾಡಿ ಎತ್ಕೊಂಡು ನಾನು ನಮ್ಮ ಅಂಗಡಿ ಹತ್ರ ಹೋದೆ. ಹಂಗೆ ಹೋಗಿ ವೀಡಿಯೋ ಅಪ್ಲೋಡ್ ಮಾಡಿ ಬಂದೆ. ರೆಕಾರ್ಡ್ ಎತ್ಕೊಂಡು ಕೆಳಗಡೆ ಬಂದೆ. ಬಿಗ್ ಬಾಸ್ ನೋಡ್ಕೊಂಡು ಬರೆಯೋಣ ಅಂತ. ಬರಿಬೇಕಾದ್ರೆ ತೊಗೊಂಬಂದು ಕೊಟ್ಟರು ತಿನ್ನು ಅಂತ. ತಿಂತ ಇಂಟ್ರೆಸ್ಟೇ ಹೊಟ್ಟೋಯ್ತು ಅಷ್ಟೇ.